ನಮಸ್ಕಾರ ಸ್ನೇಹಿತರೆ. ಕಾಶ್ಮೀರ ಭೂಲೋಕದ ಸ್ವರ್ಗ ಅಂತಾನೆ ಫೇಮಸ್. ಆದ್ರೆ ಕಳೆದ ವರ್ಷ ಅಂದ್ರೆ ಏಪ್ರಿಲ್ 22, 2025ಕ್ಕೆ ಇದೇ ಸ್ವರ್ಗದಲ್ಲಿ ನೆತ್ತರು ಹರಿದಿತ್ತು. ಪಹಲ್ಗಾಮ್ನ ಬೈಸರಾನ್ ಕಣಿವೆಯಲ್ಲಿ ನಡೆದ ಆ ಕರಾಳ ಘಟನೆಗೆ ಇವತ್ತಿಗೆ ಭರ್ತಿ 1 ವರ್ಷ. ಅವತ್ತು ಕಾಶ್ಮೀರದ ಸೌಂದರ್ಯ ಸವಿಯೋಕೆ ಅಂತ ಬಂದಿದ್ದ 26 ಜನ ಅಮಾಯಕ ಪ್ರವಾಸಿಗರನ್ನ ಹೇಡಿ ಉಗ್ರರು ಬರ್ಬರವಾಗಿ ಕೊಂದು ಹಾಕಿದ್ರು. ಆ ಒಂದೇ ಒಂದು ಅಟ್ಯಾಕ್ ಕಾಶ್ಮೀರದ ದೊಡ್ಡ ಶಕ್ತಿಯಾಗಿದ್ದ ಟೂರಿಸಂ ಅನ್ನ ಒಂದೇ ರಾತ್ರಿಗೆ ಝೀರೋಗೆ ತಂದು ನಿಲ್ಲಿಸ್ಬಿಡ್ತು. ಎಲ್ ನೋಡಿದ್ರೂ ಬರೀ ಆರ್ಮಿ, ರಸ್ತೆಗಳಲ್ಲೂ ಸಿಆರ್ಪಿಎಫ್ ಯೋಧರ ಸರ್ಪಗಾವಲು, ಜನರ ಕಣ್ಣಲ್ಲಿ ನೀರು, ಮನ್ಸಲ್ಲಿ ಆತಂಕ. ಕಾಶ್ಮೀರ ಮತ್ತೆ 90ರ ದಶಕದ ಆ ಕರಾಳ ದಿನಗಳಿಗೆ ವಾಪಸ್ ಹೋಗ್ತಿದ್ಯಾ ಅನ್ನೋ ದೊಡ್ಡ ಭಯ ಇಡೀ ದೇಶವನ್ನೇ ಕಾಡಿತ್ತು. ಹಾಗಿದ್ರೆ 365 ದಿನಗಳ ನಂತರ ಇವತ್ತು ಕಾಶ್ಮೀರದ ಪರಿಸ್ಥಿತಿ ಹೇಗಿದೆ? ಆ ಆಘಾತದಿಂದ ಕಾಶ್ಮೀರ ಮತ್ತೆ ಎದ್ದು ನಿಂತಿದ್ಯಾ? ಪಹಲ್ಗಾಮ್ಗೆ ಈಗ ಟೂರ್ ಹೋದ್ರೆ ಸೇಫಾ? ಬನ್ನಿ, ಕಣಿವೆ ರಾಜ್ಯದ ಈಗಿನ ಪರಿಸ್ಥಿತಿ ಹೇಗಿದೆ ಅಂತ ನೋಡ್ಕೊಂಡ್ ಬರೋಣ. ಕಣಿವೆಯಲ್ಲಿ ಸ್ಮಶಾನ ಮೌನ, ಉಗ್ರರ ದಾಳಿಗೆ ಉಸಿರುಗಟ್ಟಿದ ಪ್ರವಾಸೋದ್ಯಮ. ಸ್ನೇಹಿತರೆ, ಪಹಲ್ಗಾಮ್ ಅಟ್ಯಾಕ್ ಕಾಶ್ಮೀರದ ಇತಿಹಾಸದಲ್ಲೇ ಅಳಿಸಲಾಗದ ಕಪ್ಪು ಚುಕ್ಕೆ. ಅವತ್ತು ಎಕ್ಸಾಕ್ಟ್ ಆಗಿ ಏನಾಯ್ತು ಅನ್ನೋದನ್ನ ಫಸ್ಟ್ ಕ್ವಿಕ್ ಆಗಿ ನೆನ್ಪ್ ಮಾಡ್ಕೊಂಡ್ಬಿಡೋಣ. ಏಪ್ರಿಲ್ 22, 2025 ಬೈಸರಾನ್ ಕಣಿವೆಯ ಆ ಸುಂದರವಾದ ಹುಲ್ಲುಗಾವಲಿನಲ್ಲಿ ಪ್ರವಾಸಿಗರು ಫೋಟೋ ಕ್ಲಿಕ್ಕಿಸಿಕೊಳ್ತಾ ಎಂಜಾಯ್ ಮಾಡ್ತಿದ್ರು. ಅದೇ ಟೈಮ್ಗೆ ಏಕಾಏಕಿ ನುಗ್ಗಿದ ಹೇಡಿ ಉಗ್ರರು ಬ್ಲೈಂಡ್ ಆಗಿ ಫೈರಿಂಗ್ ಶುರು ಮಾಡಿದ್ರು. ಅಲ್ಲಿದ್ದ ಹಿಂದೂಗಳನ್ನೇ ಉಗ್ರರು ಮೇನ್ ಟಾರ್ಗೆಟ್ ಮಾಡ್ಕೊಂಡಿದ್ರು. ಆ ಗುಂಡಿನ ಮಳೆಗೆ 26 ಜನ ಅಮಾಯಕರು ಅಲ್ಲೇ ಪ್ರಾಣ ಬಿಟ್ರು. ಈ ಟೈಮ್ನಲ್ಲಿ ಟೂರಿಸ್ಟ್ಗಳನ್ನ ಉಳ್ಸೋಕೆ ಅಂತ ಅಡ್ಡ ಬಂದ ಆದಿಲ್ ಅನ್ನೋ ಸ್ಥಳೀಯ ಕುದುರೆ ಸವಾರ ಕೂಡ ಉಗ್ರರ ಗುಂಡಿಗೆ ಬಲಿಯಾದ. ಅವನ ತ್ಯಾಗ ಇಡೀ ಕಾಶ್ಮೀರವನ್ನ ಕಣ್ಣೀರು ಹಾಕ್ಸಿತ್ತು. ಆದ್ರೆ ಈ ಭೀಕರ ದಾಳಿ ಹಿಂದೆ ಉಗ್ರರ ಅಸಲಿ ಲೆಕ್ಕಾಚಾರನೇ ಬೇರೆ ಇತ್ತು. ಅವರ ಟಾರ್ಗೆಟ್ ಕೇವಲ ಆ 26 ಜನರ ಜೀವ ಆಗಿರ್ಲಿಲ್ಲ. ಅವರ ಅಸಲಿ ಟಾರ್ಗೆಟ್ ಕಾಶ್ಮೀರದ ಎಕಾನಮಿಯ ಉಸಿರಾಗಿರೋ ಪ್ರವಾಸೋದ್ಯಮ. ಹೌದು, ಟೂರಿಸಂ ಅನ್ನ ಕಂಪ್ಲೀಟ್ ಆಗಿ ಸಾಯಿಸೋದು ಅವರ ಪ್ಲಾನ್ ಆಗಿತ್ತು. ಯಾಕಂದ್ರೆ ಡೇಟಾ ನೋಡಿ, 2024ರ ಒಂದೇ ವರ್ಷದಲ್ಲಿ ದಾಖಲೆಯ 34.98 ಲಕ್ಷ ಪ್ರವಾಸಿಗರು ಕಾಶ್ಮೀರಕ್ಕೆ ಭೇಟಿ ನೀಡಿದ್ರು. ಅದರಲ್ಲೂ ಕೇವಲ ಪಹಲ್ಗಾಮ್ಗೆ ಪ್ರತಿದಿನ 3000ರಿಂದ 5000 ಜನ ಬರ್ತಿದ್ರು. ದಾಳಿ ನಡೆದ 2025ರ ಏಪ್ರಿಲ್ನಲ್ಲಿ ಕೇವಲ 22 ದಿನಗಳಲ್ಲೇ ಬರೋಬ್ಬರಿ 1.37 ಲಕ್ಷ ಪ್ರವಾಸಿಗರು ಪಹಲ್ಗಾಮ್ಗೆ ಬಂದಿದ್ರು. ಟೂರಿಸಂ ಈ ಲೆವೆಲ್ನಲ್ಲಿ ಬೂಸ್ಟ್ ಆಗ್ತಿದ್ದನ್ನ, ಕಾಶ್ಮೀರ ಶಾಂತವಾಗಿರೋದನ್ನ ಪಾಕಿಸ್ತಾನಕ್ಕೆ ಸಹಿಸೋದಕ್ಕೆ ಆಗ್ಲಿಲ್ಲ. ನೇರ ಯುದ್ಧಕ್ಕೆ ತಾಕತ್ತಿಲ್ಲದ ಪಾಕ್ ಉಗ್ರರನ್ನ ಬಿಟ್ಟು ಪಹಲ್ಗಾಮ್ನಲ್ಲಿ ಆ ಒಂದು ರಕ್ತಪಾತ ಮಾಡ್ಸೇ ಬಿಡ್ತು. ಈ ದಾಳಿ ನಡೆದ ಕೇವಲ 24 ಗಂಟೆಗಳಲ್ಲಿ ಇಡೀ ಕಾಶ್ಮೀರದಲ್ಲಿ ಹೈ ಅಲರ್ಟ್ ಘೋಷಣೆಯಾಯ್ತು. ಪ್ರವಾಸಿಗರು ಜೀವ ಉಳಿಸ್ಕೊಂಡ್ರೆ ಸಾಕು ಅಂತ ದಿಕ್ಕಾಪಾಲಾಗಿ ಊರು ಬಿಡೋಕೆ ಶುರು ಮಾಡಿದ್ರು. ಪರಿಸ್ಥಿತಿ ಹೇಗಿತ್ತು ಅಂದ್ರೆ, ಏರ್ಲೈನ್ಸ್ ಕಂಪನಿಗಳು ಎಮರ್ಜೆನ್ಸಿ ಫ್ಲೈಟ್ಗಳನ್ನೇ ಅರೇಂಜ್ ಮಾಡಬೇಕಾದ ಪರಿಸ್ಥಿತಿ ಬಂತು. ಮುಂದಿನ 3 ತಿಂಗಳಿಗೆ ಆಗಿದ್ದ 90% ಹೋಟೆಲ್ ಬುಕಿಂಗ್ಸ್ ದಿಢೀರಂತ ಕ್ಯಾನ್ಸಲ್ ಆಯ್ತು. ಪಹಲ್ಗಾಮ್ ಅಕ್ಷರಶಃ ಸ್ಮಶಾನ ಮೌನಕ್ಕೆ ಜಾರಿತ್ತು. ಇದರ ಎಫೆಕ್ಟ್ ಬರೀ ಪಹಲ್ಗಾಮ್ಗೆ ಮಾತ್ರ ಸೀಮಿತವಾಗಿರಲಿಲ್ಲ. ಇಡೀ ರಾಜ್ಯದ ಜಿಡಿಪಿ ಲೆಕ್ಕಾಚಾರವೇ ಬುಡಮೇಲಾಯ್ತು. ಬೇಸಿಗೆ ಕಾಲ ಅಂದ್ರೆ ಏಪ್ರಿಲ್ನಿಂದ ಜೂನ್, ಇದು ಕಾಶ್ಮೀರದ ಜನರಿಗೆ ದುಡಿಯೋಕೆ ಸಿಗೋ ಪೀಕ್ ಸೀಸನ್. ಆದ್ರೆ ಸಾವಿರಾರು ಟ್ಯಾಕ್ಸಿಗಳು ಸ್ಟ್ಯಾಂಡ್ನಲ್ಲೇ ಧೂಳ್ ಹಿಡಿತಾ ನಿಂತ್ವು. ಕುದುರೆ ಸವಾರಿ ಮಾಡ್ಸೋರ್ಗೆ, ಟೂರ್ ಗೈಡ್ಗಳಿಗೆ ಕನಿಷ್ಠ ₹1 ಬೋಣಿನೂ ಆಗ್ಲಿಲ್ಲ. ಕಾಶ್ಮೀರ ಸೇಫ್ ಅಲ್ಲ ಅನ್ನೋ ನೆಗೆಟಿವ್ ಮೆಸೇಜ್ ಇಡೀ ದೇಶದಲ್ಲಿ ಕಾಡ್ಗಿಚ್ಚಿನಂತೆ ಹಬ್ಬಿಬಿಡ್ತು. ಎಲ್ರಲ್ಲೂ ಮತ್ತೆ ಆ ಪುಲ್ವಾಮಾ ದಾಳಿ ಟೈಮ್ನಲ್ಲಿದ್ದ ಸೈಕಲಾಜಿಕಲ್ ಭಯ ಶುರುವಾಗಿತ್ತು. ಆಪರೇಷನ್ ಹಾರ್ಡ್ ರಿಸೆಟ್, ಉಗ್ರರ ಹೆಡೆಮುರಿ ಕಟ್ಟಿದ ಸೇನೆ. ಒಂದ್ ಕಡೆ ಉಗ್ರರ ದಾಳಿಯಿಂದ ಟೂರಿಸಂ ನೆಲಕಚ್ಚಿದ್ರೆ, ಇನ್ನೊಂದ್ ಕಡೆ ಭಾರತೀಯ ಸೇನೆ ಸಿಡ್ದೆದ್ದಿತ್ತು. ಅಮಾಯಕರನ್ನ ಬಲಿ ಪಡೆದ ಆ ಹೇಡಿಗಳನ್ನ ಸುಮ್ನೆ ಬಿಡೋಕೆ ಸಾಧ್ಯನಾ? ಖಂಡಿತ ಇಲ್ಲ. ಬರೀ ಡಿಫೆನ್ಸ್ ಮಾಡ್ಕೊಂಡ್ ಕೂತ್ರೆ ವರ್ಕೌಟ್ ಆಗಲ್ಲ. ನುಗ್ಗಿ ಹೊಡಿಬೇಕು ಅಂತ ರಕ್ಷಣಾ ಪಡೆಗಳು ಒಂದು ಬಿಗ್ ಡಿಸಿಷನ್ ತಗೊಂಡ್ವು. ಕಣಿವೆಯಲ್ಲಿ ಶುರುವಾಯ್ತು ನೋಡಿ ಕಂಪ್ಲೀಟ್ ಹಾರ್ಡ್ ರೀಸೆಟ್. ಏನಿದು ಹಾರ್ಡ್ ರೀಸೆಟ್ ಅಂದ್ರೆ? ಇಡೀ ಜಮ್ಮು ಕಾಶ್ಮೀರದ ಸೆಕ್ಯುರಿಟಿ ಗ್ರಿಡ್ ಅನ್ನೇ ಉಲ್ಟಾ ಪಲ್ಟಾ ಮಾಡಿತು. ಇಂಡಿಯನ್ ಆರ್ಮಿ, ಕಾಶ್ಮೀರ ಪೊಲೀಸ್, ಸಿಆರ್ಪಿಎಫ್ ಜೊತೆಗೆ ರಾನ್ ಅಂತ ಇಂಟೆಲಿಜೆನ್ಸ್ ಏಜೆನ್ಸಿಗಳು ಫುಲ್ ಸಿಂಕ್ ಆದ್ವು. ಒಂದು ಜಾಯಿಂಟ್ ಕಂಟ್ರೋಲ್ ಸೆಂಟರ್ ಮಾಡಿ ಪ್ರತಿ ವಾರ ಪ್ರತಿದಿನ ಗ್ರೌಂಡ್ ರಿಪೋರ್ಟ್ ತಗೊಳ್ಳಕ್ಕೆ ಶುರು ಮಾಡಿದ್ರು. ಬರೀ ಸಿಟಿಯಲ್ಲಿ ರಸ್ತೆಗಳಲ್ಲಿ ಮಾತ್ರ ಅಲ್ಲ, ಈ ಬಾರಿ ಸೇನೆ ಫೋಕಸ್ ಮಾಡಿದ್ದು ಮೌಂಟೇನ್ ಗ್ರಿಡ್ಸ್ ಮೇಲೆ. ಅಂದ್ರೆ ದಟ್ಟ ಕಾಡು ಹಾಗೂ ಗುಡ್ಡ ಬೆಟ್ಟಗಳ ಮೇಲೆ. ಉಗ್ರರು ಎಲ್ಲಿ ಅಡಗಿಕೊಳ್ತಾರೋ ಆ ಜಾಗಗಳಲ್ಲೇ ಸಿಆರ್ಪಿಎಫ್ ಯೋಧರು ಬರೋಬ್ಬರಿ 6000 ಅಡಿಗಿಂತ ಎತ್ತರದ ಬೆಟ್ಟಗಳಲ್ಲಿ 43 ಹೊಸ ಫಾರ್ವರ್ಡ್ ಕ್ಯಾಂಪ್ಗಳನ್ನ
ರಾತ್ರೋರಾತ್ರಿ ನಿರ್ಮಾಣ ಮಾಡಿದ್ರು. ಇದೆಲ್ಲದಕ್ಕೂ ಸ್ಪೆಷಲ್ ಕಮಾಂಡೋಗಳನ್ನೇ ಫೀಲ್ಡ್ಗೆ ಇಳಿಸಲಾಯಿತು. ಹಿಮದ ಬೆಟ್ಟಗಳಲ್ಲಿ ಆಪರೇಷನ್ ಮಾಡೋಕೆ ಸ್ಪೆಷಲ್ ಕಮಾಂಡೋ ಟೀಮ್ಗಳನ್ನ ಬಿಟ್ರು. ಉಗ್ರರನ್ನ ಹೊಡೆಯೋಕೆ ಆಪರೇಷನ್ ಮಹಾದೇವ್ ಶುರುವಾಯ್ತು. ಪಹಲ್ಗಾಮ್ ದಾಳಿ ಮಾಡಿದ್ದ ಲಷ್ಕರ್ ಉಗ್ರರನ್ನ ಕಾಡಿನ ಮೂಲೆ ಮೂಲೆಯಲ್ಲಿ ಹುಡುಕಿ ನಾಯಿಗಳನ್ನ ಹೊಡೆದ ಹಾಗೆ ಎನ್ಕೌಂಟರ್ ಮಾಡಿದ್ರು. ಬರೀ ಕಾಶ್ಮೀರದಲ್ಲಿ ಮಾತ್ರ ಅಲ್ಲ, ಬಾರ್ಡರ್ ಆಚೆಗೂ ಭಾರತದ ಪವರ್ ಏನು ಅಂತ ತೋರಿಸಲಾಯ್ತು. ಪಾಕಿಸ್ತಾನದ ಒಳಗೆ ಅಡಗಿದ್ದ ಉಗ್ರರನ್ನ ಮತ್ತವರ ಕ್ಯಾಂಪ್ಗಳನ್ನ ಆಪರೇಷನ್ ಸಿಂಧೂರ್ ಮೂಲಕ ಉಡಾಯಿಸಲಾಯಿತು. ಉಗ್ರರನ್ನ ಡಿಫೆಂಡ್ ಮಾಡೋಕೆ ಬಂದಿದ್ದ ಪಾಕಿಸ್ತಾನದ 11 ಏರ್ ಬೇಸ್ಗಳು ಒಂದೇ ರಾತ್ರಿಗೆ ಧ್ವಂಸ ಆಗೋದ್ವು. 100ಕ್ಕೂ ಹೆಚ್ಚು ಉಗ್ರರು ಕೂಡ ಭಾರತದ ಈ ಪ್ರತಿಕಾರದ ದಾಳಿಲಿ ಸತ್ತೋದ್ರು. ಗಡಿಯಲ್ಲಿ ಭಾರತ ಅಕ್ಷರಶಃ ರುದ್ರಾವತಾರ ತಾಳಿತ್ತು. ಕಾಶ್ಮೀರದಲ್ಲಿ ಆದ ಈ ಡೆವಲಪ್ಮೆಂಟ್ಸ್ ಮತ್ತು ಹೆವಿ ಸೆಕ್ಯುರಿಟಿ ನೋಡಿ ಟೂರಿಸ್ಟ್ಗಳು ಆರಂಭದಲ್ಲಿ ಸ್ವಲ್ಪ ಹೆದರಿದ್ದು ನಿಜ. ಆದ್ರೆ ಸೇನೆ ನಡೆಸಿದ ಇದೇ ಕ್ಲೀನ್ ಅಪ್ ಆಪರೇಷನ್ ಮುಂದೆ ಅದೇ ಪ್ರವಾಸಿಗರಿಗೆ ಒಂದು ದೊಡ್ಡ ಧೈರ್ಯ ಕೊಡುವಲ್ಲಿ ಯಶಸ್ವಿಯಾಯಿತು. ಪಹಲ್ಗಾಮ್ನಲ್ಲಿ ಕ್ಯೂಆರ್ ಕೋಡ್ ಅಸ್ತ್ರ ಶುರುವಾಯಿತು. ಕಾಶ್ಮೀರದ ಕಮ್ ಬ್ಯಾಕ್. ಸೇನೆ ಕೇವಲ ಉಗ್ರರನ್ನ ಬೇಟೆಯಾಡಿ ಸುಮ್ನಾಗ್ಲಿಲ್ಲ, ಜನರಲ್ಲಿ ಕಳೆದು ಹೋಗಿದ್ದ ಆ ಧೈರ್ಯವನ್ನ ಮತ್ತೆ ತುಂಬಬೇಕಿತ್ತು. ಇದಕ್ಕೆ ಸೇನೆ ಮತ್ತು ಸರ್ಕಾರ ಒಟ್ಟಾಗಿ ಸಾಕಷ್ಟು ಪ್ರಯತ್ನಗಳನ್ನ ಮಾಡಿದ್ವು. ಮೊದಲಿಗೆ ದಾಳಿ ನಡೆದ ಕೆಲವೇ ತಿಂಗಳಲ್ಲಿ ಅಂದ್ರೆ 2025ರ ಜೂನ್ನಲ್ಲಿ ಕತ್ರಾ ಶ್ರೀನಗರ ಒಂದೇ ಭಾರತ್ ರೈಲು ಶುರುವಾಯಿತು. ಇದು ಪ್ರವಾಸಿಗರಿಗೆ ಆರಾಮಾಗಿ ಸೇಫ್ ಆಗಿ ಕಾಶ್ಮೀರ ತಲುಪೋಕೆ ಒಂದು ದೊಡ್ಡ ಕಾನ್ಫಿಡೆನ್ಸ್ ಕೊಡ್ತು. ಇದಾದ್ಮೇಲೆ ಬಂದಿದ್ದು ಅಸಲಿ ಅಗ್ನಿ ಪರೀಕ್ಷೆ, ಅದೇ ಅಮರನಾಥ ಯಾತ್ರೆ. ಜುಲೈನಲ್ಲಿ ಶುರುವಾದ ಈ ಯಾತ್ರೆಗೆ ಸೇನೆ ಹೈ ಅಲರ್ಟ್ ಘೋಷಿಸಿ ಡ್ರೋನ್ ಕಣ್ಗಾವಲು ಇಟ್ಟು ನೋ ಫ್ಲೈ ಝೋನ್ ಕ್ರಿಯೇಟ್ ಮಾಡಿ ಸೂಪರ್ ಸಕ್ಸಸ್ ಮಾಡ್ತು. ಭದ್ರತಾ ಪಡೆಗಳ ಸರ್ಪಗಾವಲ್ನಲ್ಲಿ ಬರೋಬ್ಬರಿ 4.14 ಲಕ್ಷಕ್ಕೂ ಹೆಚ್ಚು ಭಕ್ತರು ಸೇಫ್ ಆಗಿ ಅಮರನಾಥ ದರ್ಶನ ಪಡೆದು ಒಂಚೂರು ಗೀಚು ಬಿಡದಂತೆ ವಾಪಸ್ಸಾದ್ರು. ಈ ಯಾತ್ರೆಯ ಯಶಸ್ಸು ಇಡೀ ದೇಶದ ಜನರಿಗೆ ಕಾಶ್ಮೀರ ಮತ್ತೆ ಸೇಫ್ ಆಗಿದೆ ಅನ್ನೋ ಸ್ಟ್ರಾಂಗ್ ಮೆಸೇಜ್ ಪಾಸ್ ಮಾಡ್ತು. ಯಾವಾಗ ಪ್ರವಾಸಿಗರ ವಿಶ್ವಾಸ ಮತ್ತೆ ಚಿಗುರೊಡೆಯಿತೋ 2026ರ ಆರಂಭದಲ್ಲಿ ಭದ್ರತಾ ಪಡೆಗಳು ಮತ್ತೊಂದು ದಿಟ್ಟ ಹೆಜ್ಜೆ ಇಟ್ವು. ಭದ್ರತಾ ಕಾರಣಕ್ಕೆ ಮುಚ್ಚಿಟ್ಟಿದ್ದ ಡೇಂಜರ್ ಝೋನ್ ಪ್ರವಾಸಿ ತಾಣಗಳನ್ನ ಕಂಪ್ಲೀಟ್ ಸೆಕ್ಯುರಿಟಿ ಆಡಿಟ್ ಮಾಡಿ ಮತ್ತೆ ಪ್ರವಾಸಿಗರಿಗೆ ಮುಕ್ತಗೊಳಿಸಿದ್ವು. ಯೂಸ್ಮರ್ಗ್, ದೂದ್ ಪತ್ರಿ ಸೇರಿದಂತೆ 17ಕ್ಕೂ ಹೆಚ್ಚು ಹೊಸ ಸ್ಥಳಗಳನ್ನ ರೀಓಪನ್ ಮಾಡಲಾಯಿತು. ಇದೆಲ್ಲದರ ಜೊತೆಗೆ ಸೇನೆ ಟೆಕ್ನಾಲಜಿಯನ್ನ ಕೂಡ ದೊಡ್ಡ ಅಸ್ತ್ರವಾಗಿ ಬಳಸಿಕೊಳ್ತು. ಇನ್ಮುಂದೆ ಉಗ್ರರು ಫೇಕ್ ಐಡಿ ಇಟ್ಕೊಂಡು ಟೂರ್ ಗೈಡ್ಗಳ ತರ ನುಸುಳ್ಬಾರ್ದು ಅಂತ ಒಂದು ಹೊಸ ರೂಲ್ ತರಲಾಗಿದೆ. ಅದೇ ಕ್ಯೂಆರ್ ಕೋಡ್ ಕ್ರಾಂತಿ. ಎಸ್, ಈಗ ನೀವು ಪಹಲ್ಗಾಮ್ಗೆ ಹೋದ್ರೆ ಅಲ್ಲಿನ ಪ್ರತಿಯೊಬ್ಬ ಕುದುರೆ ಸವಾರ, ಟ್ಯಾಕ್ಸಿ ಡ್ರೈವರ್, ಬೀದಿ ಬದಿ ವ್ಯಾಪಾರಿಗೂ ಒಂದು ಕ್ಯೂಆರ್ ಕೋಡ್ ಇರೋ ಐಡಿ ಕಾರ್ಡ್ ಕಡ್ಡಾಯ. ಈಗಾಗಲೇ ಪಹಲ್ಗಾಮ್ ಕುದುರೆ ಸವಾರರು, ಗೈಡ್ಗಳು ಹಾಗೂ ವಾಹನ ಚಾಲಕರಿಗೆ ಈ ಹೈಟೆಕ್ ಕ್ಯೂಆರ್ ಕೋಡ್ ಮತ್ತು RFID ಕಾರ್ಡ್ಗಳನ್ನ ವಿತರಿಸಲಾಗಿದೆ. ಅದನ್ನ ಜಸ್ಟ್ ನಿಮ್ಮ ಮೊಬೈಲ್ನಲ್ಲಿ ಸ್ಕ್ಯಾನ್ ಮಾಡಿದ್ರೆ ಸಾಕು, ಅವರ ಆಧಾರ್, ಅವರ ಪೊಲೀಸ್ ವೆರಿಫಿಕೇಶನ್ ಹಿಸ್ಟ್ರಿ ಎಲ್ಲಾನು ನಿಮ್ಮ ಕಣ್ಮುಂದೆ ಬರುತ್ತೆ. ಯಾರಿಗೆ ಪೊಲೀಸ್ ಕ್ಲಿಯರೆನ್ಸ್ ಇಲ್ವೋ ಅವರಿಗೆ ಟೂರಿಸ್ಟ್ ಸ್ಪಾಟ್ಗೆ ಎಂಟ್ರಿನೇ ಇರಲ್ಲ. ಇದರಿಂದ ಸ್ಲೀಪರ್ ಸೆಲ್ಗಳಿಗೆ ಕಂಪ್ಲೀಟ್ ಬ್ರೇಕ್ ಬೀಳೋ ನಿರೀಕ್ಷೆ ಇಟ್ಕೊಳ್ಳಲಾಗಿದೆ. ಗುಂಡಿನ ಸದ್ದಡಗಿಸಿದ ಪ್ರವಾಸಿಗರ ನಗು, ಇದು ಹೊಸ ಕಾಶ್ಮೀರ. ಇಷ್ಟೆಲ್ಲಾ ಭದ್ರತೆ, ಟೆಕ್ನಾಲಜಿ ಬದಲಾವಣೆಗಳಾದ್ಮೇಲೆ ಪಹಲ್ಗಾಮ್ ಈಗ ಮತ್ತೆ ಸಹಜ ಸ್ಥಿತಿಗೆ ಮರಳಿದೆ. 1 ವರ್ಷದ ಹಿಂದೆ ಎಲ್ಲೆಲ್ಲಿ ರಕ್ತ ಹರಿದಿತ್ತೋ, ಎಲ್ಲಿ ಸ್ಮಶಾನ ಮೌನ ಆವರಿಸಿತ್ತೋ ಅಲ್ಲಿ ಇವತ್ತು ಪ್ರವಾಸಿಗರ ನಗು, ಮಕ್ಕಳ ಕಲರವ ಮತ್ತೆ ಕೇಳಿಸ್ತಿದೆ. ಕರ್ನಾಟಕ, ಗುಜರಾತ್, ಮಹಾರಾಷ್ಟ್ರ ಸೇರಿದಂತೆ ದೇಶದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಯಾವುದೇ ಭಯ ಇಲ್ಲದೆ ಬರ್ತಿದ್ದಾರೆ. ಕಳೆದ 1 ವರ್ಷದ ಲೆಕ್ಕ ಅಂದ್ರೆ ಮೇ 2025ರಿಂದ ಏಪ್ರಿಲ್ 2026ರ ಲೆಕ್ಕ ತಗೊಂಡ್ರೆ ಒಟ್ಟು 4.30 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಪಹಲ್ಗಾಮ್ಗೆ ಭೇಟಿ ನೀಡಿದ್ದಾರೆ. ಅದರಲ್ಲಿ ವಿಶೇಷ ಅಂದ್ರೆ ಬರೋಬ್ಬರಿ 2.54 ಲಕ್ಷಕ್ಕೂ ಹೆಚ್ಚು ಪ್ರವಾಸಿಗರು ಕೇವಲ ಈ ವರ್ಷದ ಅಂದ್ರೆ 2026ರ ಮೊದಲ 4 ತಿಂಗಳಲ್ಲಿ ಬಂದಿದ್ದಾರೆ. ಇನ್ನು ಕಾಶ್ಮೀರದ ಪ್ರಸಿದ್ಧ ಟುಲಿಪ್ ಗಾರ್ಡನ್ಗೆ ಬರೋಬ್ಬರಿ 3.9 ಲಕ್ಷ ಪ್ರವಾಸಿಗರು ಭೇಟಿ ಕೊಟ್ಟಿದ್ದಾರೆ. ಅದರಲ್ಲೂ 1200ಕ್ಕೂ ಹೆಚ್ಚು ಫಾರಿನ್ ಟೂರಿಸ್ಟ್ಗಳು ವಿಸಿಟ್ ಮಾಡಿ ಕಾಶ್ಮೀರದ ಸೌಂದರ್ಯ ಸವಿದಿದ್ದಾರೆ. ಬೈಸರಾನ್ ವ್ಯಾಲಿ ಮತ್ತೆ ಮಿನಿ ಸ್ವಿಟ್ಜರ್ಲ್ಯಾಂಡ್ ಆಗಿ ಕಂಗೊಳಿಸುತ್ತಿದೆ. ಹೋಟೆಲ್ ರೂಮ್ಗಳು ಮತ್ತೆ ಫುಲ್ ಆಗ್ತಿವೆ. ಮೇ ಜೂನ್ ಸೀಸನ್ಗೆ ಈಗಾಗಲೇ 80% ಕಂಪ್ಲೀಟ್ ಅಡ್ವಾನ್ಸ್ ಬುಕಿಂಗ್ ಆಗಿದೆ. ಮೊನ್ನೆಷ್ಟೇ ನಡೆದ ಕಾಶ್ಮೀರ್ ಟ್ರಾವೆಲ್ ಮಾರ್ಟ್ಗೆ 20ಕ್ಕೂ ಹೆಚ್ಚು ರಾಜ್ಯಗಳಿಂದ 250ಕ್ಕೂ ಅಧಿಕ ಟೂರ್ ಆಪರೇಟರ್ಸ್ ಬಂದಿದ್ರು. ಇದು ಕಾಶ್ಮೀರದ ಮೇಲಿರೋ ಕಾನ್ಫಿಡೆನ್ಸ್ ಮತ್ತೆ ಬೂಸ್ಟ್ ಆಗಿದೆ ಅನ್ನೋದನ್ನ ಪಕ್ಕಾ ಸಾಬೀತು ಮಾಡುತ್ತೆ. ಇನ್ನೊಂದು ಅತಿ ಮುಖ್ಯವಾದ ಬದಲಾವಣೆ ಅಂದ್ರೆ ಟೂರಿಸ್ಟ್ಗಳ ಮೈಂಡ್ ಸೆಟ್. ಮೊದಲಾದ್ರೆ ಆರ್ಮಿ ಯೋಧರನ್ನ ಚೆಕ್ ಪೋಸ್ಟ್ಗಳನ್ನ ಕಂಡ್ರೆ ಜನ ಸ್ವಲ್ಪ ಆತಂಕ ಪಡ್ತಿದ್ರು. ಅಯ್ಯೋ ಏನೋ ಪ್ರಾಬ್ಲಮ್ ಇದೆ ಅನ್ಸುತ್ತೆ ಅಂತ ಅಂದ್ಕೊಳ್ತಿದ್ರು. ಆದ್ರೀಗ ಅದೇ ಆರ್ಮಿ ಜವಾನ್ರನ್ನ ನೋಡಿ ಜನ ನಾವು ಸೇಫ್ ಆಗಿದ್ದೀವಿ ಅಂತ ಫೀಲ್ ಮಾಡ್ತಿದ್ದಾರೆ. ಖುಷಿಯಿಂದ ಯೋಧರೊಟ್ಟಿಗೆ ನಿಂತು ಸೆಲ್ಫಿ ತಗೊಳ್ತಿದ್ದಾರೆ.
ಅವರಿಗೆ ಸೆಕ್ಯುರಿಟಿ ಅನ್ನೋದು ಈಗ ಭಯ ಅಲ್ಲ, ಬದಲಾಗಿ ಅತಿ ದೊಡ್ಡ ಭರವಸೆ. ಎಲ್ಲಕ್ಕಿಂತ ಹೆಚ್ಚಾಗಿ ನಮಗೆ ಬಂದೂಕು ಬೇಡ, ನೆಮ್ಮದಿ ಬೇಕು, ಟೂರಿಸ್ಟ್ಗಳು ಬಂದ್ರೆ ಮಾತ್ರ ನಮ್ಮ ಹೊಟ್ಟೆ ತುಂಬೋದು ಅನ್ನೋ ರಿಯಾಲಿಟಿ ಅಲ್ಲಿನ ಪ್ರತಿಯೊಬ್ಬ ಕಾಶ್ಮೀರನಿಗೂ ಅರ್ಥವಾಗಿದೆ. ಸೊ ಇದಿಷ್ಟು ಇವತ್ತಿನ ಕಾಶ್ಮೀರದ ಕಂಪ್ಲೀಟ್ ಪಿಕ್ಚರ್. ಉಗ್ರರು ಅಂದ್ಕೊಂಡಿದ್ದು ಒಂದು, ಆದ್ರೆ ಈಗ ಗ್ರೌಂಡ್ನಲ್ಲಿ ಆಗ್ತಿರೋದು ಇನ್ನೊಂದು. ಕಾಶ್ಮೀರದ ಜನರ ಬದುಕನ್ನ ಕಸಿಬೇಕು, ಟೂರಿಸಂ ಅನ್ನ ಸಾಯಿಸಬೇಕು, ಆರ್ಥಿಕತೆಯನ್ನ ಮುರಿಬೇಕು ಅನ್ನೋ ಪಾಕಿಸ್ತಾನದ ಸಂಚು ಇವತ್ತು ಮಣ್ಣು ಪಾಲಾಗಿದೆ. ಈ ಕಂಬ್ಯಾಕ್ ಕೇವಲ ಟೂರಿಸಂ ಬಗ್ಗೆ ಮಾತ್ರ ಹೇಳ್ತಿಲ್ಲ, ಬದಲಾಗಿ ಭಾರತದ ಭದ್ರತಾ ಪಡೆಗಳ ತಾಕತ್ತು ಮತ್ತು ಕಾಶ್ಮೀರಿಗರ ಗೆಲುವನ್ನ ಸಾರಿ ಸಾರಿ ಹೇಳ್ತಿದೆ. ಗುಂಡಿನ ಸದ್ದಿಗೆ ಕಾಶ್ಮೀರ ಯಾವತ್ತೂ ತಲೆಬಾಗಲ್ಲ ಅನ್ನೋದನ್ನ ಪ್ರೂವ್ ಮಾಡಿದೆ. ಅಲ್ಲಿನ ಈ ಅದ್ಭುತ ಬದಲಾವಣೆ ಬಗ್ಗೆ ನೀವೇನಂತೀರಾ? ಈ ಕಂಬ್ಯಾಕ್ ಸ್ಟೋರಿ ನಿಮಗೆ ಹೆಮ್ಮೆ ತರಿಸಿದ್ಯಾ? ನಿಮ್ಮ ಅಭಿಪ್ರಾಯವನ್ನ ನಮಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. mastmaga.com ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗ್ತಿದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.